ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ತನು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಬೆಟ್ಟದ ಪಾರ್ಟ್ 2 ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಾರ್ಟ್ 1 ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಚಾವುಂಡರಾಯನ ಬಸದಿ ಅಂತ. ಹಾಗೆ ಇದನ್ನು ಮೇಗಲ ಬಸದಿ ಅಂತಲೂ ಕೂಡ ಕರೀತಾರೆ. ಹಾಗೆ ಇಲ್ಲಿ ಚಾವುಂಡರಾಯ ಸಮಾಧಿ ಮರಣ ಹೊಂದಿದನು, ಅದಕ್ಕೋಸ್ಕರ ಅವನ ಜ್ಞಾಪಕಾರ್ಥವಾಗಿ ಈ ಬಸದಿಯನ್ನು ಕಟ್ಟಿಸಿರ್ತಾರೆ. ಈ ದೇವಾಲಯನ 12ನೇ ಶತಮಾನದಲ್ಲಿ ಪುನರುಜ್ಜೀವನಗೊಳಿಸಲಾಯಿತು. ಹಾಗೆ ಇದ್ರ ಮುಂದೆ ಇರುವಂತಹ ಯಕ್ಷಿಯರನ್ನು ಕೂಡ 12ನೇ ಶತಮಾನದಲ್ಲೇ ಪ್ರತಿಷ್ಠಾಪಿಸಿದ್ದು. ಹಾಗೆ ಈ ದೇವಸ್ಥಾನದಿಂದ ಮೇಲ್ಗಡೆ ಹೋದರೆ ಒಂದು ದೇವಾಲಯ ಇದೆ, ಅದೇ ಪಾರ್ಶ್ವನಾಥ ಬಸದಿ ಅಂತ ಕೂಡ ಕರೀತಾರೆ. ಹಾಗೆ ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಮೊದಲೆಲ್ಲ ಅಲೋ ಮಾಡ್ತಾ ಇದ್ರು, ಬಟ್ ಇವಾಗ ಯಾರಿಗೂ ಎಂಟರ್ ಇರೋದಿಲ್ಲ, ಕ್ಲೋಸ್ ಆಗಿದೆ. ಬಟ್ ನೀವು ನೋಡ್ತಾ ಇರೋದು ಇದೇ ಪಾರ್ಶ್ವನಾಥ ಬಸದಿ. ಇಲ್ಲಿ ನೋಡೋದಕ್ಕೆ ತುಂಬಾ ಬಸದಿಗಳಿದೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಎರಡು ಕಟ್ಟೆ ಬಸ್ತಿ. ಇದು 12ನೇ ಶತಮಾನದಲ್ಲಿ ನಿರ್ಮಾಣ ಆಗಿದ್ದು. ಚಾವುಂಡರಾಯನ ಬಸ್ತಿ ಪಕ್ಕ ಇರೋದೇ ಎರಡು ಕಟ್ಟೆ ಬಸ್ತಿ. ಈ ದೇವಾಲಯದ ಮುಂದೆ ಜಗತಿಯ ಎರಡು ಕಡೆ ಮೆಟ್ಟಿಲುಗಳು ಇರೋದ್ರಿಂದ ಇದನ್ನು ಎರಡು ಕಟ್ಟೆ ಬಸದಿ ಅಂತ ಕರೆಯಲಾಗುತ್ತೆ. ಈ ದೇವಾಲಯನ ಗಂಗರಾಜನ ಮಡದಿ ಲಕ್ಷ್ಮೀಮತಿಯು ಸುಮಾರು 1117ರಲ್ಲಿ ಕಟ್ಟಿಸಿ ಮೊದಲ ತೀರ್ಥಂಕರ ಆದಿನಾಥನನ್ನು ಪ್ರತಿಷ್ಠಾಪಿಸ್ತಾಳೆ. ಇಲ್ಲಿನ ಕಂಬಗಳು ನೋಡೋದಕ್ಕೆ ತುಂಬಾ ಸೊಗಸಾಗಿದೆ, ನೀವು ನೋಡ್ತಿರಬಹುದು. ಇಲ್ಲಿ ತುಂಬಾ ಶಾಸನಗಳನ್ನ ಕೂಡ ನಾವು ಕಾಣಬಹುದು. ಈ ಶಾಸನಗಳಲ್ಲಿ ಬರೆದಿರುವಂತಹ ಲಿಪಿಗಳು ಹಳೆಗನ್ನಡ ಆಗಿರಬಹುದು, ಅಥವಾ ಸಂಸ್ಕೃತ ಆಗಿರ್ಬೋದು, ಅಥವಾ ತಮಿಳು ತೆಲುಗಲ್ಲೂ ಕೂಡ ಶಾಸನಗಳಲ್ಲಿ ಬರೆದಿದ್ದಾರೆ. ಎರಡು ಕಟ್ಟೆಯ ಬಲಭಾಗದಲ್ಲಿ ನಮಗೆ ಸಿಗುವಂಥದ್ದೇ ಸವತಿ ಗಂಧಾವರಣ ಬಸ್ತಿ. ಇದನ್ನು ಕ್ರಿಸ್ತಶಕ 1123ರಲ್ಲಿ ಶಾಕುಂತಲೆ ಕಟ್ಟಿಸ್ತಾಳೆ. ಶಾಕುಂತಲೆ ಯಾರಪ್ಪ ಅಂತ ಅಂದರೆ ಹೊಯ್ಸಳನ ಪಟ್ಟದ ರಾಣಿನೇ ಶಾಕುಂತಲೆ. ಶಾಕುಂತಲೆ ಹುಟ್ಟಿನಿಂದಲೇ ಸರ್ವಧರ್ಮನೂ ಕೂಡ ಸಮಾನವಾಗಿ ನೋಡ್ತಿರ್ತಾಳೆ. ಹಾಗಾಗಿ ಈ ದೇವಾಲಯದ ಮುಂದಿರುವ ತೇರಿನಾಕಾರದ ಬಲಿಪೀಠದಿಂದ ಇದಕ್ಕೆ ತೇರಿನ ಬಸ್ತಿ ಅಂತ ಹೆಸರನ್ನ ಇಟ್ಟರು. ಸವತಿ ಗಂಧಾವರಣ ಬಸ್ತಿಯ ಬಲಕ್ಕಿರುವ ಈ ಕಟ್ಟಡನ ರಾಜಶ್ರೇಷ್ಠಿಗಳಾದ ಹೊಯ್ಸಳ ಶೆಟ್ಟಿ, ನೇಮಿಶೆಟ್ಟಿಯರ ಮಾತೆಯರಾದ ಮಾಚಿಕಬ್ಬೆ ಹಾಗೂ ಶಾಂತಿಕಬ್ಬೆಯರು ಕ್ರಿಸ್ತಶಕ 1117ರಲ್ಲಿ ನಿರ್ಮಿಸಿದ್ರು. ಬಾಹುಬಲಿ ತೀರ್ಥಂಕರನಾಗಿರದೆ ಒಬ್ಬ ಕೇವಲಿಯಾಗಿದ್ದ ಅವನನ್ನು ಪೂಜಾರ್ಹವೆಂದು ಪರಿಗಣಿಸಿ ಅವನಿಗೆ ದೇವಾಲಯನ ಕಟ್ಟಿಸ್ತಾರೆ. ಇದೊಂದು ಅಪರೂಪದ ನಿದರ್ಶನ ಅಂತಲೇ ಹೇಳಬಹುದು. ಈ ಸಾಲಿನಲ್ಲಿರುವ ಕೊನೆಯ ಗಾರೆಯ ಬಸ್ತಿಯನ್ನು ಶಾಂತಿನಾಥ ಜೀನನಿಗಾಗಿ ಕ್ರಿಸ್ತಶಕ ಸುಮಾರು 1117ರಲ್ಲಿ ಕಟ್ಟಲಾಯಿತು. ಗಂಗರಾಜನ ಸೋದರ ಹಿರಿಯ ಬೊಮ್ಮಣ್ಣನ ಮಗನಾದ ಹಿರಿಯೇಚಿಮಯ್ಯ ಈ ಬಸದಿಯ ನಿರ್ಮಾಪಕ ಹಾಗೆ ನಿಷ್ಠಾವಂತ ಜೀನ ಭಕ್ತನಾದ ಏಚಿಮಯ್ಯನು ಇದಲ್ಲದೆ ಕೊಪ್ಪಳ ಹಾಗೆ ಜೀನನಾಥಪುರಗಳಲ್ಲಿ ಬಸ್ತಿಗಳನ್ನು ಕಟ್ಟಿಸಿರ್ತಾನೆ. ಬಸದಿಗಳು ಅಂತ ಅಂದರೆ ಯಾರ್ಯಾರು ಸಮಾಧಿ ಮರಣ ಹೊಂದಿರ್ತಾರೆ ಅವರ ಸ್ಮರಣಾರ್ಥಕವಾಗಿ ಈ ಬಸದಿಗಳನ್ನ ಕಟ್ಟಿಸಿರೋದು. ಹಾಗೆ ನೀವು ಎಲ್ಲ ದೇವಸ್ಥಾನಗಳಲ್ಲೂ ನೋಡ್ಬೋದು, ಯಕ್ಷಿಯರು ಇದ್ದೇ ಇರ್ತಾರೆ. ಹಾಗೆ ಇಲ್ಲಿ ಕೆತ್ತಲಾದಂತಹ ವಿಗ್ರಹ ಏನಿದೆ ಅದು ಕಪ್ಪು ಬಳ್ಪಿನ ಕಲ್ಲಲ್ಲೇ ಕೆತ್ತಿರುವಂಥದ್ದು. ಎಲ್ಲಿ ನೋಡಿದರೂ ಕೂಡ ನಮಗೆ ಕಾಣಿಸಿಗೋದೆ ದೇವಾಲಯಗಳು ಹಾಗೆ ಶಾಸನಗಳು. ಇದು ನಮ್ಮ ಚಿಕ್ಕ ಬೆಟ್ಟದಲ್ಲಿ ಅಂತಲೇ ಹೇಳಬಹುದು. ಹಾಗೆ ನಾವಿಲ್ಲಿ ಒಳಗಡೆ ಹೋದಾಗ ನಮಗೆ ಕಾಣಿಸಿಗೋದೆ ಶ್ರೀ ಆದಿನಾಥ ತೀರ್ಥಂಕರರ ದೇವಾಲಯ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲೂ ಕೂಡ ಯಕ್ಷಿಯರನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದು ಆದಿನಾಥ ತೀರ್ಥಂಕರರ ದೇವಾಲಯ. ನಾವಿವಾಗ ಹೋಗ್ತಾ ಇರೋದು ಚಂದ್ರಗುಪ್ತ ಬಸ್ತಿ. ಈ ಬಸದಿಯಲ್ಲಿ ಎರಡು ದೇವಾಲಯಗಳಿದೆ, ಒಂದು ಬಾಗಿಲಲ್ಲಿ. ಹಾಗೆ ಈ ದೇವಾಲಯದಲ್ಲಿ ಚಂದ್ರಗುಪ್ತನು ಅಥವಾ ಅವನ ಸ್ಮರಣಾರ್ಥಕ್ಕೋಸ್ಕರ ಅವ್ರ ಶಿಷ್ಯಂದ್ರು ಕಟ್ಟಿಸಿರ್ಬೋದು ಅಂತ ಊಹಿಸಲಾಗುತ್ತೆ, ಅಥವಾ ಅವ್ರದ್ದು ಇಲ್ಲೇ ಕೂಡ ಸಮಾಧಿ ಮರಣ ಹೊಂದಿರಬಹುದು ಅಂತಲೂ ಕೂಡ ಹೇಳಲಾಗುತ್ತೆ. ನಾವಿವಾಗ ಹೋಗ್ತಾ ಇದ್ದಾಗೆ ನಮಗೆ ಬಲಭಾಗದಲ್ಲಿ ಸಿಗೋದೆ ಚಂದ್ರಗುಪ್ತ ಬಸದಿ. ಹಾಗೆ ನಮಗೆ ಸಿಗೋದೆ ಚಿಕ್ಕ ಚಿಕ್ಕದಾಗಿ ಕೆತ್ತನೆ ಮಾಡಿರುವಂತಹ ಚಿಕ್ಕ ಚಿಕ್ಕ ವಿಗ್ರಹಗಳನ್ನು ನೋಡ್ಬೋದು ನಾವಿಲ್ಲಿ. ಇದು ಹೊಯ್ಸಳರದೇ ಕೆತ್ತನೆ ಆಗಿರುತ್ತೆ. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಪಾರ್ಶ್ವನಾಥ ಬಸ್ತಿನ. ಚಂದ್ರಗುಪ್ತ ಬಸ್ತಿ ನಿರ್ಮಾಣ ಆಗಿದ್ದು 9ನೇ ಶತಮಾನದಲ್ಲಿ. ಆದರೆ ನಮಗೆ ಎಲ್ಲ ದೇವಾಲಯಗಳು ಪ್ರತಿಷ್ಠಾಪಿಸಿದ್ದು 12ನೇ ಶತಮಾನದಲ್ಲಿ ಅಂತ ಹೇಳಲಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ
ಹಾರ ಆಗಿರ್ಬೋದು ಅಥವಾ ಹೂಗಳಾಗಿರ್ಬೋದು ದೇವ್ರ ಮೇಲೆ ಹಾಕೋದಿಲ್ಲ. ಇಲ್ಲಿ ನಾವು ನೋಡ್ತಿರ್ಬೋದು ಕೂಷ್ಮಾಂಡಿನಿ ದೇವಿ ಅನ್ನುವಂತಹ ವಿಗ್ರಹ ಇದು. ಇವ್ರ ಮುಂದೆ ನಿಂತಿರುವಂತಹ ಯಕ್ಷ ಯಕ್ಷಿಯರನ್ನ ಇವರು ಉಪದೇವತೆಗಳು ಅಂತ ಕರೀತಾರೆ. ಹಾಗಾಗಿ ಇವ್ರನ್ನ ನಿರ್ಮಾಣ ಮಾಡಿರ್ತಾರೆ. ನಾವಿವಾಗ ಹೋಗ್ತಾ ಇರೋದೇ ಕತ್ತಲೆ ಬಸದಿ. ಕತ್ತಲೆ ಬಸದಿ ಏನಕ್ಕಪ್ಪ ಹೆಸರು ಬಂತು ಅಂತ ಅಂದರೆ, ಇಲ್ಲಿ ಯಾವುದೇ ರೀತಿಯಾದಂಥ ಹೊರಗಿಂದ ಬೆಳಕು ಒಳಗಡೆ ಬರೋದಿಲ್ಲ. ಇವಾಗ ಸ್ವಲ್ಪ ಲೈಟ್ ಏನಾದರೂ ಹಾಕಿದ್ದಾರೆ, ಆದ್ರೂ ಕೂಡ ತುಂಬಾ ಕತ್ತಲೆ ಇದೆ. ಅದಕ್ಕಿಂತ ಮುಂಚೆ ಹಿಂದಿನ ಕಾಲದಲ್ಲಿ ತುಂಬಾ ಕತ್ತಲೆ ಆಗಿತ್ತಂತೆ ಇಲ್ಲಿ. ಈ ದೇವಾಲಯನ ಗಂಗರಾಜನು 1118ರಲ್ಲಿ ನಿರ್ಮಿಸಲಾಯಿತು ಅಂತ ಹೇಳಲಾಗುತ್ತೆ. ನಮಗೆ ಕಾಣಸಿಗೋದೇ ಮಜ್ಜಿಗಣ್ಣನ ಬಸ್ತಿ. ಈ ಬಸ್ತಿಯಲ್ಲಿ ಇರುವಂತಹ ವಿಗ್ರಹ 14ನೇ ತೀರ್ಥಂಕರರಾದಂತಹ ಅನಂತನಾಥನೆಂದು ಗುರುತಿಸಲಾಗುತ್ತೆ. ಇಲ್ಲಿ ಒಂದು ಕಥೆನೂ ಕೂಡ ಹೇಳಲಾಗುತ್ತೆ. ಏನಪ್ಪ ಅಂತ ಅಂದರೆ, ಇಲ್ಲಿ ಒಂದು ಮುದುಕಿ ಮಜ್ಜಿಗೆನ ಮಾರಿ ಈ ದೇವಾಲಯನ ಕಟ್ಟಿಸಿದ್ರು. ಅದಕ್ಕೋಸ್ಕರ ಆ ಹೆಸರಿಗೋಸ್ಕರ ಇವರು ಮಜ್ಜಿಗಣ್ಣನ ಬಸ್ತಿ ಅಂತ ಕೂಡ ಕರೀತಾರೆ ಅಂತ. ನಮಗೆ ಇಲ್ಲಿ ನೆಕ್ಸ್ಟು ಸಿಗೋದೇ ಪಾರ್ಶ್ವನಾಥ ಬಸದಿ. ಚಿಕ್ಕ ಬೆಟ್ಟದಲ್ಲಿ ತುಂಬಾ ಅತ್ಯಂತವಾದಂತಹ ಎತ್ತರವಾದ ವಿಗ್ರಹ ಅಂತ ಅಂದರೆ ಈ ಮೂರ್ತಿ. ಇಲ್ಲಿ ದೇವರಿಗೆ ಪ್ರಸಾದವಾಗಿ ಇವರು ಅಕ್ಕಿ, ಹಾಗೆ ಅದ್ರ ಜೊತೆ ಲವಂಗ ಆಗಿರ್ಬೋದು, ಬಾದಾಮಿನ ಪ್ರಸಾದವಾಗಿ ಇಡ್ತಾರೆ. ಇವರ ಸಂಪ್ರದಾಯ ಅದು, ಜೈನರ ಸಂಪ್ರದಾಯ ಆಗಿರೋದ್ರಿಂದ. ನಾವಿಲ್ಲಿ ನೋಡ್ತಿರುವಂತಹ ದೇವಾಲಯ 12ನೇ ಶತಮಾನದಲ್ಲಿ ನಿರ್ಮಾಣ ಆಗಿದ್ದು, ಹಾಗೆ ಇಲ್ಲಿ ಪ್ರತಿಷ್ಠಾಪಿಸಲಾದಂತಹ ಈ ವಿಗ್ರಹ 700 ವರ್ಷಗಳ ನಂತರ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ಹಾಗೆ ನಾವಿಲ್ಲಿ ನೋಡ್ತಿರುವಂತಹ ಎತ್ತರವಾದ ಸ್ತಂಭನ ಕುಗೆ ಬ್ರಹ್ಮದೇವ ಸ್ತಂಭ ಅಂತ ಲೋಕರೂಢಿಯಲ್ಲಿ ಕರೆಯಲಾಗುತ್ತೆ. ಗಂಗರ ಕಲೆಗೆ ಉತ್ತಮ ನಿದರ್ಶನ ಈ ಮಾನಸ್ತಂಭ ಅಂತಲೇ ಹೇಳ್ಬೋದು. ದೇಶದಲ್ಲಿ ನಾವು ನೋಡಿರುವಂತಹ ಮಾನಸ್ತಂಭಗಳಲ್ಲಿ ಇದು ಉತ್ತಮ ಸ್ತಂಭ ಅಂತಲೇ ಹೇಳಲಾಗುತ್ತೆ. ಗಂಗಾ ಅರಸ ಮಾರಸಿಂಹನ ಗೌರವಾರ್ಥಕ್ಕಾಗಿ ಈ ಸ್ತಂಭನ ನೆಡ್ತಾರೆ. ಮಾನಸ್ತಂಭ ಮಾತ್ರ ಅಲ್ಲದೆ ಸ್ಮಾರಕ ಸ್ತಂಭವೂ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಪೀಠ ಭಾಗದಲ್ಲಿ ಕೊರೆದಿರುವ 113 ಸಾಲುಗಳ ಶಾಸನದ ಆರಂಭ ದಕ್ಷಿಣ ಮುಖದಲ್ಲಿ ಆಗಿ ಪೂರ್ವ ಮುಖದಲ್ಲಿ ಅಂತ್ಯಗೊಂಡಿದೆ. ಚಿಕ್ಕಬೆಟ್ಟದಲ್ಲಿ ನಾವು ನೋಡಿರುವಂತಹ ದೇವಾಲಯಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು ತುಂಬಾ ಇದೆ. ಅದನ್ನೆಲ್ಲ ನೋಡಿಕೊಂಡು ನಾವೀಗ ಮುಂದೆ ಹೋಗ್ತಾ ಇದ್ದೀವಿ. ನಮಗೆ ಇಲ್ಲಿ ಆಚೆ ಕಾಣಿಸಿಗೋದೆ ಭದ್ರಬಾಹು ಮುನಿ ಗುಹೆ. ಒಂದು ದೊಡ್ಡ ಬೆಟ್ಟದಲ್ಲಿ ಇರುವಂಥದ್ದು ವಿಶೇಷತೆ ಅಂತ ಅಂದರೆ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ಅಂತ ನಡೆಯುತ್ತೆ. ಆವಾಗಂತೂ ತುಂಬಾ ಜನ ಸೇರ್ತಾರೆ. ಯಾಕಂದರೆ ಹಾಸನಲ್ಲಿರೋರು ಅಂತ ತುಂಬ ಜನ ಬರ್ತಿರ್ತಾರೆ, ಹಾಗೆ ಜೈನರು ಕೂಡ ಬರ್ತಿರ್ತಾರೆ. ಹಾಗೆ ಅವರ ಸಂಪ್ರದಾಯಗಳು ನನಗೆ ತುಂಬಾ ಇಷ್ಟ ಆಯಿತು, ಜೈನ ಸಂಪ್ರದಾಯ. ಭದ್ರಬಾಹು ಯಾರು ಅಂತ ನಿಮ್ಮಲ್ಲೂ ಕೂಡ ಪ್ರಶ್ನೆ ಉಟ್ಕೊಳ್ಬಹುದು. ಕೌಂಡಿನಿ ನಗರದಲ್ಲಿ ಸೋಮಶರ್ಮನೆಂಬ ರಾಜ ಪುರೋಹಿತನಿದ್ದ. ಪತ್ನಿ ಸೋಮಶ್ರೀಯ ಗರ್ಭದಲ್ಲಿ ಜನಿಸಿದ ಮಗುವಿಗೆ ಭದ್ರಬಾಹು ಅಂತ ಹೆಸರಿಡ್ತಾರೆ. ಭದ್ರಬಾಹು ತನ್ನ ಜೊತೆಗಾರರ ಜೊತೆ ಆಟ ಆಡಬೇಕಾದ್ರೆ 14 ಬಿಲ್ಲೆಗಳ ಗೋಪುರನ ಕಟ್ತಾನೆ. ಭದ್ರಬಾಹು ಗೋವರ್ಧನನೆಂಬ ಜೀನ ಮುನಿಯು ಅದನ್ನು ನೋಡಿ ನಮ್ಮ ನಂತರ 14 ಪೂರ್ವ ಗ್ರಂಥಗಳನ್ನು ಬಲ್ಲ ಮಹಾಮುನಿಯಾಗಲಿರುವ ಈ ಮಗು ಇವನೆಂದು ದಿವ್ಯ ದೃಷ್ಟಿಯಿಂದ ಅರ್ಥಕೊಳ್ತಾರೆ. ಆಗ ಆ ಮುನಿಯು ತಂದೆ ತಾಯಿಗಳ ಹತ್ರ ಹೋಗಿ ಈತನನ್ನು ನನಗೆ ಒಪ್ಪಿಸಿ ಎಲ್ಲ ಶಾಸ್ತ್ರಗಳನ್ನು ಕಲಿಸಿ ವಿದ್ವಾಂಸನಾಗಿ ಮಾಡ್ತೀನಿ ಅಂತ ಕೇಳ್ತಾರೆ. ತಂದೆ ತಾಯಿಗಳ ಅನುಮತಿ ಪಡೆದು ಮುನಿಗಳ ಜೊತೆ ಹೋದ ಭದ್ರಬಾಹು ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ, ನಿಘಂಟು, ಕಾವ್ಯ, ನಾಟಕ ಮೊದಲಾದ ಶಾಸ್ತ್ರಗಳಲ್ಲಿ ಪಾರಂಗತನಾಗ್ತಾನೆ. ವಿದ್ವಾಂಸರೊಡನೆ ವಾದ ಮಾಡಿ ತನ್ನ ಪಾಂಡಿತ್ಯದ ಪ್ರತಿಭೆಯಿಂದ ಎಲ್ಲೆಡೆ ಕೀರ್ತಿನ ಪಡಿತಾನೆ. ಭದ್ರಬಾಹು ಸಂಸಾರ, ಶರೀರ ಭೋಗಗಳ ಮೇಲೆ ವೈರಾಗ್ಯಗಳನ್ನು ಸಾಧಿಸ್ಕೊಂಡು ಭದ್ರಬಾಹು ತನ್ನ ಗುರುಗಳ ಹತ್ರ ಬಂದು ನನಗೆ ಜೈನ ದೀಕ್ಷೆಯನ್ನು ಕರುಣಿಸಿ ಅಂತ ಕೇಳ್ತಾನೆ. ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇದು ಭದ್ರಬಾಹು ಮುನಿಗಳ ಪಾದಗಳು ಇಲ್ಲಿರುವಂಥದ್ದು. ಭದ್ರಬಾಹುಗೆ ಎಲ್ಲ ರೀತಿಯಾದಂತಹ ಜವಾಬ್ದಾರಿನ ವಹಿಸ್ಕೊಟ್ಟು ಗೋವರ್ಧನ ಮುನಿಗಳು ಸಮಾಧಿನ ಹೊಂದುತ್ತಾರೆ. 1980ರಲ್ಲಿ ಇದನ್ನು ನಿರ್ಮಾಣ ಮಾಡಿಸ್ತಾರೆ. ಮತ್ತು ಹಾಗೆ ನಾವಿಲ್ಲಿಂದ ನೋಡ್ತಿರಬಹುದು ಚಿಕ್ಕ ಬೆಟ್ಟದ ರೀತಿ ಹೇಗೆ ಕಾಣಿಸುತ್ತೆ ಅಂತ. ನೋಡೋದಕ್ಕೆ ತುಂಬಾ ಸೊಗಸಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿರುವಂತಹ ದೇವಾಲಯಗಳ ವಿಶೇಷತೆಗಳು, ಹಾಗೆ ಮಾನಸ್ತಂಭ ನೋಡ್ತಿರ್ಬೋದು. ಮಾನಸ್ತಂಭ ಅಂತೂ ನೋಡೋದಕ್ಕೆ ಕಣ್ಣನ್ನು ಕುಕ್ಕುತ್ತೆ ಅಂತಲೇ ಹೇಳಬಹುದು.
ಇಲ್ಲಿಗೆ ಭದ್ರಬಾಹುನ ನೋಡೋದಕ್ಕೆ ಚಂದ್ರಗುಪ್ತನು ಕೂಡ ಬರ್ತಾನೆ ಇಲ್ಲಿ. ಹಾಗೆ ಅವನು ಕೂಡ ಇಲ್ಲಿ ಸಮಾಧಿನ ಹೊಂದುತ್ತಾನೆ ಅಂತ ಹೇಳಲಾಗುತ್ತೆ. ಇದು ಅವರ ಪಾದಗಳಿರ್ಬೋದು ಅಂತ ಅನಿಸುತ್ತೆ, ನನಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ. ಮುಗೀತು, ಎರಡೂ ದೇವಸ್ಥಾನಗಳನ್ನು ನೋಡಾಗಿದೆ. ಈಗ ಎರಡೂ ದೇವಸ್ಥಾನ ನೋಡಾಯಿತು. ಇಲ್ಲಿಂದ ನಾವು ದೇವಸ್ಥಾನ ನೋಡಿಕೊಂಡು ಮುಂದೆ ಸಾಗ್ತಿದ್ದೀವಿ. ಇವಾಗ ನಾವು ಮನೆಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಒಂದು ವಿಡಿಯೋನ ಕಾಣಿಸ್ತೀನಿ. ನಾವಿಲ್ಲಿಂದ ದೊಡ್ಡ ಬೆಟ್ಟನ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನ ನೀವಿಲ್ಲಿ ನೋಡಬಹುದು. ಹಾಗೆ ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಸಿಮೆಂಟ್ ರೋಡ್ ಕೂಡ ಮಾಡಿದ್ದಾರೆ ಬಂಡೆಗಳ ಮೇಲೆ. ಹಾಗೆ ಬಂಡೆಗಳ ಮೇಲೆ ನಡಿಬೋದು, ಬಟ್ ಸಿಮೆಂಟ್ ಮೇಲಂತೂ ನಡೆಯೋದಕ್ಕೆ ಆಗೋದಿಲ್ಲ. ಯಾಕಂದರೆ ತುಂಬಾ ಬಿಸಿ ಆಗುತ್ತೆ. ಮತ್ತು ಕಾಲಂತೂ ನಂದು ಸುಟ್ಟೋದಂಗೆ ರೀತಿ ಆಗಿತ್ತು ನಂದು ಆಲ್ಮೋಸ್ಟ್ ಆಲು. ಚಿಕ್ಕ ಬೆಟ್ಟದಿಂದ ದೊಡ್ಡ ಬೆಟ್ಟನ ನೋಡ್ತಿದ್ರೆ ಎರಡು ಕಣ್ಣು ಕೂಡ ಸಾಲದು ಅಂತಲೇ ಹೇಳ್ಬೋದು. ಯಾಕಂದರೆ ಅತಿ ಎತ್ತರವಾದಂತಹ ಗೊಮ್ಮಟನ ವಿಗ್ರಹ ಅಷ್ಟು ಅಟ್ರಾಕ್ಟ್ ಮಾಡುತ್ತೆ ಎಲ್ರೂ ಅಂತಲೇ ಹೇಳ್ಬೋದು. ಹಾಗೆ ನಾವಿಲ್ಲಿಂದ ಓಡ್ತಾ ಇದ್ದೀವಿ. ಎಸ್ಪೆಷಲಿ ಹೇಳ್ಬೇಕಂದ್ರೆ ತುಂಬ ಬಿಸಿಲು ಅಂತ ಹೇಳಿದೆ ನಾನು ನಿಮಗೆ. ತುಂಬಾ ಬಿಸಿಲು ಇದ್ದಿದ್ದರಿಂದ ನಡೆಯೋದಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಸುಟ್ಟೋಗ್ತಿತ್ತು ಕಾಲುಗಳೆಲ್ಲ. ನಾವು ಇಲ್ಲಿ ಸ್ಲಿಪ್ಪರ್ ಕೂಡ ಹಾಕ್ಕೊಂಡು ಹೋಗೋಂಗಿಲ್ಲ ಇಲ್ಲಿ ಮೇಲ್ಗಡೆ. ಹಾಗೆ ನನ್ನ ತಮ್ಮಂಗೇನೋ ಅಡ್ಜಸ್ಟ್ ಆಗಿಬಿಟ್ಟಿತ್ತು, ಅವನು ಊರಲ್ಲಿರೋದ್ರಿಂದ ಹೇಗೋ ಓಡಾಡ್ತಿರ್ತಾನೆ, ಬರಿಗಾಲಲ್ಲಿ ಸರಿಯಾಗುತ್ತೆ. ಬಟ್ ನನಗಂತೂ ಕಾಲು ಎಷ್ಟು ಸುಟ್ಟೋಗಿತ್ತು ಅಂತಂದರೆ, ಹಾಗೆ ನನಗೆ ಸ್ಕಿನ್ ಕೂಡ ಬರ್ನ್ ಆದಂಗೆ ಆಗ್ಬಿಟ್ಟಿತ್ತು ಫೇಸಲ್ಲಿ. ಅಷ್ಟು ಬಿಸಿಲು ಅಂದರೆ ಬಿಸಿಲಿತ್ತು ಆ ಟೈಮಲ್ಲಿ. ಇಳಿಯೋ ಟೈಮಲ್ಲಂತೂ ತುಂಬಾ ಬಿಸಿಯಾಗಿತ್ತು ಕಲ್ಲುಗಳು. ಎಕ್ಸ್ಪೆಷಲಿ ಹೇಳಬೇಕಂತಂದರೆ ನಾನು ಎಷ್ಟು ಓಡಿದ್ದೀನಿ ಅಂತ ಅಂದರೆ ಅಂದ್ರೂ ಎಷ್ಟು ಮೆಟ್ಲು ಇಳಿದ್ರೂ ಸಾಲ್ತಾನೆ ಇಲ್ಲ, ಇನ್ನೂ ಬಿಸಿ ಅಂತ ಅನ್ನಿಸ್ತಾನೆ ಇತ್ತು. ಬಟ್ ಫೈನಲಿ ನಾನು ಕೆಳಗಡೆ ಬಂದೆ. ಬಟ್ ನನ್ನ ತಮ್ಮ ನಿಧಾನಕ್ಕೆ ಬರ್ತಾ ಇದ್ದ, ಅವನಿಗೇನೋ ಅನ್ನಿಸ್ತಿರ್ಲಿಲ್ಲ. ಬಟ್ ನನಗಂತೂ ಫುಲ್ ಕಾಲು ಸುಟ್ಟೋದು ರೀತಿಯೇ ಆಗೋಗ್ಬಿಟ್ಟಿತ್ತು ಆಗಲೇ. ಆಮೇಲೆ ಇಲ್ಲಿ ಸ್ವಲ್ಪ ಮರಗಿಡಗಳು ಇರೋದ್ರಿಂದ ಸ್ವಲ್ಪ ತಂಪಾಯಿತು ಅನ್ನೋ ಥರ ಇತ್ತು. ಹಾಗೆ ನಾವು ಇಲ್ಲಿಂದ ಹೋಗಬೇಕಾದ್ರೆ ಊಟ ಕೂಡ ಇರುತ್ತೆ, ಅದಕ್ಕೂ ಕೂಡ ಟೈಮಿಂಗ್ಸ್ ಇರುತ್ತೆ 2:30 ತನಕ. ಹಾಗಾಗಿ ನಾವು ಬೇಗ ಹೋಗಬೇಕಿತ್ತು. ಊಟಕ್ಕೆ ಹೋಗಬೇಕು ಅಂತ ಅಂದರೆ ನಾವು ದೊಡ್ಡ ಬೆಟ್ಟದ ಬಿಟ್ಟು ಮುಂದೆ ಹೋಗಬೇಕಾಗುತ್ತೆ. ನಾವು ಬರಿಗಾಲಲ್ಲೇ ಹೋದ್ವಿ, ನಮಗೂ ಕೂಡ ಗೊತ್ತಾಗಲಿಲ್ಲ ಆವಾಗ. ಹಾಗೆ ಊಟಕ್ಕೆ ಹೋದಾಗ ನಮಗೆ ಗೊತ್ತಾಗಿದ್ದು, ಊಟಕ್ಕೆ ನಾವು ಪೇ ಮಾಡಬೇಕಿರೋದು ಬರೀ 10 ರೂಪಾಯಿ ಅಷ್ಟೇ. ನಿಮಗೆ ಇಷ್ಟ ಇದ್ದರೆ ನೀವು ದಾನ ಮಾಡ್ಬೋದು. ಓವರಾಲ್ ಹೇಳಬೇಕು ಅಂತಂದರೆ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಹೇಳಬೇಕಂದ್ರೆ ಇದಾಗಿತ್ತು ನನ್ನ ಪಾರ್ಟ್ 2 ವಿಡಿಯೋ. ಥ್ಯಾಂಕ್ ಯು, ಬಾಯ್ ಬಾಯ್.